ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮನೆಗೆ ಶಾಸಕ ಶರಣು ಸಲಗರ್ ಭೇಟಿ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಜರುಗಲಿರುವ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಸರಾ ದರ್ಬಾರ್ ಕಾರ್ಯಕ್ರಮದ ನಿಮಿತ್ತ ಬಸವ ಕಲ್ಯಾಣ ಮತಕ್ಷೇತ್ರದ ಶಾಸಕ ಶರಣು ಸಲಗರ ಹಾಗೂ ದಸರಾ ಧರ್ಮ ಸಮ್ಮೇಳನದ ಸರ್ವ ಸದಸ್ಯರು ಖುದ್ದಾಗಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ರವರ ಮನೆಗೆ ಭೇಟಿ ನೀಡಿ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದರು. ಬಸವ ಕಲ್ಯಾಣ ನಗರದಲ್ಲಿ ಜರುಗಲಿರುವ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಸರಾ ದರ್ಬಾರ್ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಲಿ ಎಂದು ಶುಭ ಕೋರಿದ ರಾಜಶೇಖರ್ ಪಾಟೀಲ್ ದಿವಂಗತ ಬಸವರಾಜ್ ಪಾಟೀಲ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 5 ಲಕ್ಷ ರೂಪಾಯಿ ಧನ ಸಹಾಯ ಒದಗಿಸಿ ಇನ್ನು ಧಾರ್ಮಿಕ ಕಾರ್ಯ ಯಶಸ್ವಿಯಾಗಲು ತನು ಮನ ಧನದಿಂದ ಸಹಕರಿಸಲಾಗುವುದೆಂದು ಭರವಸೆ ನೀಡಿ ಕಾರ್ಯಕ್ರಮದ ಉಭಯ ಪತ್ರ ಬಿಡುಗಡೆಗೊಳಿಸಿದರು. ವಿಧಾನ ಪರಿಷತ್ ಸದಸ್ಯರುಗಳಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಹಿರಿಯರಾದ ವೀರಣ್ಣ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಚಿಕನ್ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಮತ್ತು ತಮ್ಮೆಲ್ಲರ ಒಂದು ಸಹಕಾರದಿಂದ ಬಸವ ಕಲ್ಯಾಣದಲ್ಲಿ ಈ ಒಂದು ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದೆ. ಈಗಾಗಲೇ ನೀವು ಮಾತಾಡಿದ ಹಾಗೆ ನಾವು ಪಂಚಪೀಠ ದಸರಾ ಕಾರ್ಯಕ್ರಮ ಮಾಡಿದ ನಂತರ ಎಲ್ಲ ಜಗತ್ತುಗಳು, ವಿಶೇಷವಾಗಿ ರಂಭಾಪುರಿ ಜಗತ್ತುಗಳು ಪದೇ ಪದೇ ಹೇಳ್ತಾ ಇದ್ರು, ಒಂದ್ಸಲ ಹುಮ್ನಾಬಾದ್ನಲ್ಲಿ ಈ ಒಂದು ಸಭೆ ಮಾಡೋಣ. ಅದು ಅನಿವಾರ್ಯ ಕಾರಣದಿಂದ ಅದು ಮಾಡಕ್ಕಾಗಿಲ್ಲ. ಇವತ್ತು ಅದೇ ಒಂದು ಬಸವ ಕಲ್ಯಾಣದಲ್ಲಿ ತಾವು ಮಾಡ್ತಾ ಇದ್ರಿ. ಶಾಸಕರು ಹಾಲ್ಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಇವತ್ತೆಲ್ಲ ತಾವೆಲ್ಲ ಸೇರಿ ಒಂದು ಒಳ್ಳೆ ಕಾರ್ಯ ತಾವು ಮಾಡ್ತಾ ಇದ್ರು. ಈಗಾಗಲೇ ಅವರು ಪ್ರಸ್ತಾವಿಕ ಮಾತಾಡುವಾಗ ಹೇಳಿದ್ರು, ಇದು ನನಗೂ ಕೂಡ ಹೇಳಿದ್ರು, ಶ್ರೀಗಳು ಸುಮಾರು 1 ಕೋಟಿಯಿಂದ 1.5 ಕೋಟಿವರೆಗೆ ಇದು ಖರ್ಚಾಗುತ್ತೆ ಅಂತ ನನಗೂ ಕೂಡ ಅವ್ರು ಹೇಳಿದ್ರು. ಇವತ್ತು ನೀವು ಏನ್ ಮಾಡಿದ್ರಿ, ಯಾವ ರೀತಿ ಆಗಿದೆ ಎಂಬುದು ಕೂಡ ತಾವು ಹೇಳಿದ್ರಿ. ನಾನು ನಿಮ್ಮ ಶಾಸಕರ ಜೊತೆ ನಾನು ಮಾತಾಡಿ ನಾನು ವೈಯಕ್ತಿಕವಾಗಿ ಕೂಡ ನಾನು ಏನ್ ಮಾಡಬೇಕು, ನಾನು ವೈಯಕ್ತಿಕವಾಗಿ ಕೂಡ ನಾನು ಸಹಾಯ ಮಾಡ್ತೀನಿ. ಯಾಕಂದ್ರೆ ಒಳ್ಳೆ ಕಾರ್ಯಕ್ರಮ ಮಾಡುವಾಗ ಎಲ್ಲರ ಸಹಕಾರ ಬಹಳ ಅವಶ್ಯಕತೆ ಇದೆ. ಇವತ್ತು ನನ್ನ ವೈಯಕ್ತಿಕವಾಗಿ ಅಂದ್ರೆ ನಾನು ನಾವು ಯಾರು ಕೂಡ ಒಂದೇ ಇದರಲ್ಲಿ ಇದೀವಿ. ಚಂದ್ರಶೇಖರ್ ಪಾಟೀಲ್ ಇರ್ಬೋದು, ಭೀಮರಾವ್ ಪಾಟೀಲ್ ಇರ್ಬೋದು, ನಾನು ಇರ್ಬೋದು. ನಾನು ಹೇಳಿದ ಮಾತಾಡೋರು ಕೂಡ ಅವ್ರು ಚಾರ್ಜ್ ಮಾಡ್ತಾರೆ, ಅವ್ರು ಹೇಳ್ಬೋದು. ಇವಾಗ ನಾನು ನನ್ನ ಪರಿವಾರ ಪರವಾಗಿ 5 ಲಕ್ಷ ರೂಪಾಯಿ ನಾನು ನಿಮಗೆ ಒಳ್ಳೆ ಕಾರ್ಯಕ್ರಮಕ್ಕೆ ನಾನು ಕೊಡ್ತೀನಿ. ಇದಕ್ಕೆ ಬಿಟ್ಟು ಮತ್ತೇನು ಸಹಕಾರ ಬೇಕು, ನಾವು ನೀವು ಜೊತೆಯಲ್ಲಿ, ಯಾಕಂದ್ರೆ ಒಳ್ಳೆ ಕಾರ್ಯಕ್ರಮ ಮಾಡುವಾಗ ಎಲ್ಲರ ಸಹಕಾರ ಬಹಳ ಅವಶ್ಯಕತೆ ಇದೆ. ನಾವೆಲ್ಲರೂ ಕೂಡಿ ಈ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯಿಂದ ಒಂದು ಸಂದೇಶ ಹೋಗ್ಬೇಕಾಗಿದೆ. ಬಹಳ ಒಳ್ಳೆ ಕಾರ್ಯಕ್ರಮ, ಜಗದ್ಗುರುಗಳು ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ ಅಂತ ಅವರು ವಾಣಿಯಿಂದ ಬರಬೇಕು. ಆ ರೀತಿಯಾಗಿ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಯಾಕಂದ್ರೆ ನಾವು ಹುಮ್ನಾಬಾದ್ನಲ್ಲಿ ಪಂಚಪೀಠ ಜಗದ್ಗುರುಗಳ ಮೆರವಣಿಗೆ ಮಾಡಿದಾಗ ಇಡೀ ದೇಶದಲ್ಲಿ ಅವರೆಲ್ಲ ಯಾತ್ರೆ ಮಾಡುವಾಗ ಹುಮ್ನಾಬಾದ್ ಬಗ್ಗೆ ಹೇಳ್ತಾ ಇರ್ತಾರೆ ಜಗದ್ಗುರುಗಳು. ಹುಮ್ನಾಬಾದ್ನಲ್ಲಿ ಈ ರೀತಿ ಕಾರ್ಯಕ್ರಮ ಆಗಿದೆ, ನಾವೆಲ್ಲಿ ಜನಗಳಿಗೆ ನೋಡಿಲ್ಲ, ಬರೀ ನಾವೆಲ್ಲಿ ಕೂಡ ದೂರವಾಣಿ ಮೂಲಕ ನಾನು ಫೋನ್ ಮಾಡಿ, ನನಗೆ ಬೆಂಗಳೂರಲ್ಲಿ ಮನೆ ಏರ್ಪೋರ್ಟ್ದಲ್ಲಿ ಕೂಡ ನಾನು ಡೆಲ್ಲಿಗೆ ಹೋಗ್ತಾ ಇದ್ದ, ಅವರು ಬೀದರ್ ಬರ್ತಾ ಇದ್ರು, ಅವು ಕೂಡ ಹೇಳ್ತಾ ಇದ್ರು ನಾವು ಬರಬೇಕಾಗಿದೆ, ನಾವೊಂದು ನಿಯೋಗ ಬಂದ್ರೆ ಭೇಟಿ ಆಗ್ಬೇಕಾಗಿದೆ ಅಂತ ನನಗೆ ಕೇಳ್ಕೊಂಡಿದ್ರು. ನಾನು ನಿನ್ನೆ ಕೂಡ ಮಾತಾಡಿದ ಹೇಳಿದೆ, ಇವತ್ತು ನಿನ್ನೆ ನಾವು KDP ಇತ್ತು, ಇವತ್ತು ನಾವು ಬರ್ತೀವಿ ಅಂದಾಗ ಬಹಳ ಸಂತೋಷದಿಂದ ನಾನು ಕೂಡ ಇವತ್ತು ನಿಮ್ಮನ್ನು ನನ್ನ ಮನೆಯವರೆಗೆ ಬಂದು ತಾವು ಸಮಾಜ ವತಿಯಿಂದ ನನ್ನನ್ನು ಕೂಡ ಗೌರವಿಸಿದ್ರಿ. ಈ ಕಾರ್ಯಕ್ರಮ ಮುಗಿಯುವವರೆಗೆ ನಿಮ್ ಜೊತೆಲಿ ನಾನು ಕೂಡ ಜೊತೆಯಾಗಿ ಜೊತೆಯಲ್ಲಿ ತಾವು ಏನ್ ಹೇಳಿದ್ರು ಗಡ್ಡ ಅವ್ರು ಬರ್ತಾ ಇದಾರ, ಇಲ್ಲ ನಮ್ದು ಗಡ್ಕರಿ, ಇನ್ನು ಬೇರೆ ಬೇರೆ ರಾಜ್ಯದಿಂದ ಕೂಡ ಯಾರ್ಯಾರು ತಾವು ಆಹ್ವಾನ ಮಾಡ್ಬೇಕಂತೀರ. ಇವತ್ತು ಮುಖ್ಯಮಂತ್ರಿಗಳು ಇರ್ಬೋದು, ಉಪಮುಖ್ಯಮಂತ್ರಿಗಳು ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಬೇರೆ ಯಾರೇ ಇರಲಿ, ಯಾರಿಗೂ ಕೂಡ ಇದು ಪಕ್ಷಾತೀತವಾಗಿ ನಾವು ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗ್ಲಿ. ತಾವೆಲ್ಲರಿಗೆ ಹೇಳ್ತೀವಿ, ನಿಮ್ ಜೊತೆಯಲ್ಲಿ ನಾವು ಕೂಡ ನಿಯೋಗದಲ್ಲಿ ಬಂದು ಮುಖ್ಯಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಹೇಳೋಣ, ನಾನು ಬರ್ತೀನಿ, ಇನ್ನು ಟೈಮ್ ಇದೆ. 100% ಅವರಿಗೆ ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಿ ತರ್ತಕ್ಕಂಥ 100% ಪ್ರಯತ್ನ ನಾವು ಮಾಡಿ. ನಮ್ಮ ಜಿಲ್ಲೆಯ ಸಚಿವರು ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ, ಇವ್ರು ಇದ್ದಾರೆ, ನಾನಿದ್ದೀನಿ, ನಾವೆಲ್ಲರೂ ಜೊತೆ ಸೇರಿ, ಯಾಕಂದ್ರೆ ಒಳ್ಳೆ ಕಾರ್ಯಕ್ರಮ ಮಾಡುವಾಗ ಎಲ್ಲರೂ ಸೇರ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ. ಇವತ್ತ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಚಂದ್ರಶೇಖರ್ ಪಾಟೀಲ್ ಅವರು ಇರ್ಲಿಲ್ಲ, ಈಗ ಬಂದಿದ್ದಾರೆ. ಅವ್ರು ಕೇಳಿದ್ರು ಶರಣು ಸಲಗರ್ ಅವರು, ಎಲ್ಲಿ ಡಾಕ್ಟರ್ ಸಾಹೇಬ್ರ ಅಂತ, ನಾನು ನೋಡಿಲ್ಲಪ್ಪ ಈಗ ಬರ್ಬೋದು ಅಂತ. ಅದಕ್ಕೆ ನಾನೇನ್ ಹೇಳಿದ್ದೀನಿ, ನಮ್ಮ ಪರಿವಾರ ಪರವಾಗಿ 5 ಲಕ್ಷ ರೂಪಾಯಿ, ಅವ್ರ ಎದುರು ಕೂಡ ಹೇಳ್ತಾ ಇದ್ದೀನಿ, 5 ಲಕ್ಷ ರೂಪಾಯಿ ನಾನು ನಿಮ್ಗೆ ದೇಣಿಗೆ ರೂಪದಲ್ಲಿ ಕೊಡ್ತೀನಿ.
ಒಳ್ಳೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಮುಂದೂ ಕೂಡ ಯಾವ ರೀತಿ ಮಾಡಬೇಕು ನಾವು ಮಾಡತಕ್ಕಂಥ ಪ್ರಯತ್ನ ಮಾಡೋಣ. ಇವತ್ತು ವಿಶೇಷವಾಗಿ ಶಾಸಕರು ಮತ್ತು ಎಲ್ಲ ಹಿರಿಯರು ತಾವೆಲ್ಲರೂ ಕೂಡ ಸಮಾಜದ ಮುಖಂಡರು ತಾವು ಬಂದಿದ್ರಿ. ತಮ್ಗೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಕಾರ್ಯಕ್ರಮ ನಿಮ್ ಜೊತೆ ನಮ್ಮ ಜೊತೆ ನಾವೆಲ್ಲರೂ ಸೇರಿ ಯಶಸ್ವಿ ಮಾಡೋಣ ಅಂತ ಇನ್ನೊಂದ್ಸಲ ಹಾರೈಸಿ ನನ್ನ 4 ಮಾತು ಮುಗಿಸ್ತೀನಿ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.